ರಾಜ್ಯದಲ್ಲಿ ಲಾರಿ ಮಾಲೀಕರ ಸಂಘದ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇವತ್ತು ಮಹತ್ವದ ಸಭೆ ನಡೆಯುತ್ತೆ. ಸಂಜೆ 4:30ಕ್ಕೆ ಸಭೆ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಿಎಂ ಕಾವೇರಿ ನಿವಾಸದಲ್ಲಿ ಸಭೆ ನಡೆಯುತ್ತೆ. ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಕ್ರಿಯಾ ಸಮಿತಿ, ಕೆಎಸ್ಆರ್ಟಿಸಿ ನಿಗಮಗಳ ಒಕ್ಕೂಟದೊಂದಿಗೆ ಸಭೆಯನ್ನ ನಡೆಸ್ತಾರೆ. ಇವರ ಬೇಡಿಕೆಗಳೇನಿದ್ದಾವೆ, ಇವರಿಗೆ ಏನು ಸಮಸ್ಯೆಗಳಾಗ್ತಾ ಇದೆ, ಡೀಸೆಲ್ ಬೆಲೆ ಏರಿಕೆ ಆಗಿರೋದ್ರಿಂದ ಎಷ್ಟು ಸಮಸ್ಯೆ ಆಗ್ತಾ ಇದೆ, ಮತ್ತೆ ಅವ್ರ ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ, ಯಾವ ರೀತಿ ಅದನ್ನ ಅನುಷ್ಠಾನಕ್ಕೆ ತರಬಹುದು, ಇದೆಲ್ಲದ್ರ ಬಗ್ಗೆ ಕೂಡ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಕ್ರಿಯಾ ಸಮಿತಿಯಿಂದ ಮಾಹಿತಿ ಪಡ್ಕೊಳ್ತಾರೆ. ಇನ್ನು ಕೆಎಸ್ಆರ್ಟಿಸಿ ನಿಗಮಗಳ ಒಕ್ಕೂಟದೊಂದಿಗೂ ಕೂಡ ಸಭೆ ಇದೆ. ಇವರೆಲ್ಲರೂ ಕೂಡ ಇವತ್ತಿನ ಸಭೆಯಲ್ಲಿ ಭಾಗಿಯಾಗ್ತಾರೆ. ಸಿಎಂ ಸಿದ್ದರಾಮಯ್ಯನವರು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡ್ಕೊಳ್ತಾರೆ. ಮತ್ತೊಂದು ಕಡೆ ರಾಮಲಿಂಗಾರೆಡ್ಡಿ ಅವರು ಕೂಡ ತುರ್ತು ಸಭೆಯನ್ನ ಕರೆದಿದ್ದಾರಂತೆ. ಆ ಸಭೆಯಲ್ಲೂ ಏನಾಗುತ್ತೆ ಅನ್ನೋದನ್ನ ನೋಡ್ಬೇಕಿದೆ. ಕೊನೆಗೆ ಸಿಎಂ ಸಿದ್ದರಾಮಯ್ಯನವರು ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಸಲಹೆ ಸೂಚನೆಗಳನ್ನ ಕೊಡಬಹುದು, ಏನ್ ಭರವಸೆಯನ್ನ ಕೊಡಬಹುದು, ಈ ಮೀಟಿಂಗ್ ಆದ ನಂತರನೂ ಕೂಡ ಲಾರಿ ಮಾಲೀಕರ ಸಂಘದವರೇನಿದ್ದಾರೆ ಮುಷ್ಕರವನ್ನ ಮಾಡೇ ಮಾಡ್ತೀವಿ ಅಂತ ತೀರ್ಮಾನ ತೆಗೆದುಕೊಳ್ತಾರಾ ಅಥವಾ ಮುಷ್ಕರಕ್ಕೆ ಬ್ರೇಕ್ ಹಾಕ್ತಾರಾ, ಇದೆಲ್ಲವನ್ನು ಕೂಡ ಇವತ್ತಿನ ಸಿಎಂ ಸಿದ್ದರಾಮಯ್ಯನವರ ಸಭೆಯಲ್ಲಿ ಗೊತ್ತಾಗುತ್ತೆ. ಆ ಸಭೆಯಲ್ಲಿ ಏನ್ ಮಾತನಾಡ್ತಾರೆ, ಏನ್ ತೀರ್ಮಾನ ಪ್ರಕಟ ಆಗುತ್ತೆ, ಆ ಲಾರಿ ಮಾಲೀಕರಿಗೆ ಏನು ಸಂದೇಶವನ್ನು ಕೊಡ್ತಾರೆ ಅಥವಾ ಏನು ಭರವಸೆಗಳನ್ನ ಕೊಡ್ತಾರೆ, ಅದ್ರ ಆಧಾರದ ಮೇಲೆ ಇವತ್ತು ಲಾರಿ ಮಾಲೀಕರ ಸಂಘದ ಮುಷ್ಕರ ನಡೆಯುತ್ತೋ ನಡೆಯಿಲ್ವೋ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಗೊತ್ತಾಗುತ್ತೆ. ನೋಡೋಣ, ಇವತ್ತು ಸಿಎಂ ಸಿದ್ದರಾಮಯ್ಯ ಇರ್ಬೋದು, ಸಚಿವ ರಾಮಲಿಂಗಾರೆಡ್ಡಿ ಇರ್ಬೋದು, ಅವರು ಇಬ್ಬರು ಕೂಡ ಏನು ಸಲಹೆ ಸೂಚನೆಗಳನ್ನು ಲಾರಿ ಮಾಲೀಕರ ಸಂಘದವರಿಗೆ ಕೊಡ್ತಾರೆ, ಒಂದಷ್ಟು ಸಮಯಾವಕಾಶ ಬೇಕು ಅಂತ ಏನಾದರೂ ಹೇಳ್ತಾರೆ. ಡೀಸೆಲ್ ಬೆಲೆ ಏರಿಕೆ ಆಗಿರೋದಂತೂ ಗೊತ್ತಿರೋದೆ, 2 ರೂಪಾಯಿ ಬೆಲೆ ಏರಿಕೆ ಆಗಿದೆ. ಪದೇ ಪದೇ ಬೆಲೆ ಏರಿಕೆ ಏನೋ ಮಾಡ್ತೀರಾ, ಬಟ್ ನಮಗೆ ನಾವು ಕೊಡ್ತಾ ಇರುವಂಥ ಸೇವೆಗಳಿಗೆ ಸಂಬಂಧಪಟ್ಟಂತೆ ನಮಗೇನು ನೀವು ಸಹಾಯ ಮಾಡ್ತೀರಾ, ನಮ್ಗೆ ಅನುಕೂಲ ಆಗೋ ಹಾಗೆ ಏನು ಮಾಡ್ತೀರಾ ನೀವು ಅನ್ನೋದು ಲಾರಿ ಚಾಲಕರ ಒಂದು ಪ್ರಶ್ನೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಏನು ಉತ್ತರ ಕೊಡ್ತಾರೆ ಸಿಎಂ ಸಿದ್ದರಾಮಯ್ಯ, ಏನು ಉತ್ತರ ಕೊಡ್ತಾರೆ ಸಚಿವ ರಾಮಲಿಂಗಾರೆಡ್ಡಿ, ಅದನ್ನು ನೋಡಬೇಕಿದೆ. ನೋಡಿ, ಇವತ್ತು ಬೆಂಗಳೂರಿನ ಶಾಂತಿನಗರ ಟಿಟಿಎಂಸಿ ಕಚೇರಿಯಲ್ಲಿ ತುರ್ತು ಸಭೆಯನ್ನ ಒಂದ್ ಕಡೆ ರಾಮಲಿಂಗಾರೆಡ್ಡಿ ಅವರು ಕರೆದಿರೋದು, ಮತ್ತೊಂದು ಕಡೆ ಕಾವೇರಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಭೆ ಕರೆದಿರೋದು. ಈ ಎರಡೂ ಸಭೆಗಳ ನಂತರ ಲಾರಿ ಸಂಘದ ಈ ಮಾಲೀಕರು ಏನು ಹೇಳ್ಬೋದು, ಲಾರಿ ಮಾಲೀಕರ ಸಂಘ ಏನಿದೆ, ಈಗ ಸಭೆಗೆ ಈಗಾಗಲೇ ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ. ಅನಿರ್ದಿಷ್ಟಾವಧಿ ಮುಷ್ಕರ ಇದು, ಅಂದರೆ ಅವರು ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸುವವರೆಗೂ ಕೂಡ ಹೋರಾಟ, ಈ ಮುಷ್ಕರಗಳು ನಡೀತಾನೆ ಇರುತ್ತೆ ಅಂತ. ಅಲ್ಲಿವರೆಗೂ ಕೂಡ ಲಾರಿಗಳು ಓಡಾಡೋದಿಲ್ಲ, ತಮ್ಮ ಸೇವೆಗಳನ್ನು ಅವರು ಕೊಡೋದಿಲ್ಲ ಅನ್ನೋದು ಈ ಲಾರಿ ಸಂಘದ ಒಂದಷ್ಟು ಬೇಡಿಕೆಗಳನ್ನ ಇಟ್ಕೊಂಡು ನಡೀತಾ ಇರುವಂಥ ಮುಷ್ಕರ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಮತ್ತೊಂದು ಕಡೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಇವರಿಬ್ಬರು ಏನು ಸಲಹೆ ಸೂಚನೆ ಕೊಡ್ತಾರೆ ಅಂತ ಅವರು ಈಗಾಗಲೇ ಹೇಳ್ತಾ ಇದ್ರು. ನಾವು ಕೂಡ ರಾಜ್ಯ ಸರ್ಕಾರದ ವತಿಯಿಂದ 17ನೇ ತಾರೀಕು ಕೇಂದ್ರ ಸರ್ಕಾರವನ್ನು ವಿರೋಧಿಸಿ, ಅವರ ಬೆಲೆ ಏರಿಕೆಯನ್ನು ವಿರೋಧಿಸಿ ಪ್ರತಿಭಟನೆ ಮಾಡ್ತೀವಿ ಅಂತ. ಅದರಲ್ಲಿ ಇದು ಕೂಡ ಒಂದು, ಅಂದರೆ ಡೀಸೆಲ್ ಹಾಗೂ ಪೆಟ್ರೋಲ್ ಬೆಲೆಯನ್ನು ಏರಿಸಿದ್ದು, ಸಿಲಿಂಡರ್ ಬೆಲೆಯನ್ನು ಏರಿಸಿದ್ದೇನಿದೆ ಅದನ್ನ ಸಂಬಂಧಪಟ್ಟಂತೆಯೇ ಈಗ ರಾಜ್ಯ ಸರ್ಕಾರ ಹೋರಾಟ ಮಾಡಬೇಕು ಅಂತ ಅಂದ್ಕೊಂಡಿರೋದು. ಈಗ ರಾಜ್ಯ ಸರ್ಕಾರದಲ್ಲಿನೇ, ಅಂದರೆ ಕರ್ನಾಟಕದಾದ್ಯಂತನೂ ನಾವು ಲಾರಿಯನ್ನು ಓಡಿಸೋದಿಲ್ಲ, ಲಾರಿ ನಿಲ್ಲಿಸ್ತೀವಿ, ನಮ್ಮ ಸೇವೆಗಳು ಯಾವುದು ಕೂಡ ದೊರೆಯೋದಿಲ್ಲ, ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ನಾವು ಕರೆ ಕೊಡ್ತೀವಿ ಅನ್ನೋದು ಲಾರಿ ಮಾಲೀಕರ ಸಂಘದ ಒಂದು ಒತ್ತಾಯ. ಇವತ್ತು ಮಧ್ಯರಾತ್ರಿಯಿಂದಾನೇ ಈ ರೀತಿಯ ಮುಷ್ಕರ ಶುರುವಾಗುತ್ತಂತೆ. ಹಾಗಾದ್ರೆ ಏನು ಹೇಳ್ತಾರೆ ಸಿಎಂ ಸಭೆಯಲ್ಲಿ, ಅದನ್ನು ನೋಡಬೇಕಿದೆ.